ಬ್ಯೂರೋ ಹೆಡ್ ಮಾತಾಡ್ತಾ ಇರೋದು. 1.5 ವರ್ಷದಿಂದ ಈಗ 1.5-2 ವರ್ಷ ಹತ್ರ ಇಂದ ಈ ನಿಮ್ಮ ತಂದೆಯವ್ರದ್ದು ಮತ್ತೆ ಲಲ್ಲಿ ರವಿ ಅವರ ಒಂದು ಆಡಿಯೋನ ಕೇಳ್ತಾ ಬರ್ತಾ ಇದ್ವಿ. ಸೊ ತುಂಬಾ ದಿನಗಳಿಂದ ಕೇಳ್ತಾ ಬರ್ತಾ ಇದ್ದಾಗ ನಮಗೆ ಕೆಲವು ಗೊಂದಲಗಳು ಸೃಷ್ಟಿ ಆಯ್ತು, ಮತ್ತೆ ಕೆಲವು ಡೌಟ್ಸ್ಗಳು ಸ್ಟಾರ್ಟ್ ಆಯ್ತು. ಗೊಂದಲಗಳ ಜೊತೆಗೆ ಕೆಲವು ಡೌಟ್ಸ್ಗಳು ಸ್ಟಾರ್ಟ್ ಆಯ್ತು. ಏನಪ್ಪಾ ಅಂತಂದ್ರೆ, ನರಸಿಂಹರಾಜು ಬಳ್ಳಾಪುರ ಅವರ ಒಂದು ಯಾತನೆ ಆ ಒಂದು ವಾಯ್ಸ್ ರೆಕಾರ್ಡ್ ಅಲ್ಲಿ ಕಣ್ಣಿಗೆ ಕಟ್ತಂಗಿತ್ತು. ಅಂದ್ರೆ ಅವ್ರು ಪ್ರತಿ ಬಾರಿನೂ ಕೂಡ ಈಗ ಮಾತಾಡ್ತಾ ಇರುವಾಗ ಏನೋ ಒಂಥರ ಸಂಕಟ ಪಡೋರು, ಅಯ್ಯೋ ನನ್ನ ಜೀವನ ಹಾಳು ಮಾಡ್ತಾರೆ, ನನ್ ಮಾತ್ರೆ ನುಂಗಿನೇ ಸಾಯಿಸ್ತಾರೆ, ನನಗೆ BP ಐತೆ, ಒಂಥರ ಏನು ಒಂದು ರೀಸರ್ಸ್ ಆದ್ರೂ ಕೂಡ ಗಂಜ್ ಬಂದಂಗೆ ಬರುತ್ತೆ, ಹಾಗೆ ಹೀಗೆ ಅಂತ ಸುಮಾರು ಆಡಿಯೋಗಳಲ್ಲಿ ಪಾಪ ಅವ್ರ ನೋವನ್ನ ವ್ಯಕ್ತಪಡಿಸ್ಕೊಂಡ್ರು ಕೂಡ ಈ ಲಲ್ಲಿ ರವಿ ಅನ್ನೋ ಒಬ್ರು ಏನಿದ್ದಾರೆ ಅವರು ಬಿಡ್ತಾ ಇರ್ಲಿಲ್ಲ. ಅಂದ್ರೆ ಕಾಮಿಡಿ ಅವರ ಒಂದು ಸ್ವಾರ್ಥಕ್ಕೋಸ್ಕರ, ಅವರ ಒಂದು ಖುಷಿಗೋಸ್ಕರ ನರಸಿಂಹರಾಜು ಬಳ್ಳಾಪುರ ಅವರ ಒಂದು ಸುದ್ದಿ ಎತ್ಕೊಂಡು ಡೈಲಿ ಕಾಲ್ ಮಾಡಿ ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋದು ನಮ್ ಗಮನಕ್ಕೆ ಬಂತು. ಸೊ ಅಂದ್ರೆ ನಾವು ವಿಡಿಯೋನು ಕೂಡ ಮಾಡಿದ್ವಿ ಬ್ರದರ್, ಓಕೆನಾ. ಈ ಲಲ್ಲಿ ರವಿ ಅನ್ನೋನು ಏನಿದ್ದಾನೆ ಅವನು ನರಸಿಂಹರಾಜು ಬಳ್ಳಾಪುರ ಮನೆಗೆ, ಅಂದ್ರೆ ನಿಮ್ ಮನೆಗೆ ಬಂದೇ ಇಲ್ಲ ಅಂತ ಹೇಳ್ದ ಅವನು. ನರಸಿಂಹರಾಜು ಬಳ್ಳಾಪುರ ಸತ್ತಾದ್ಮೇಲಿಂದ ನಾನು ಹೋಗೇ ಇಲ್ಲ, ತೀರ್ಕೊಂಡಾದ್ಮೇಲಿಂದ ನಾನು ಅವ್ರ ಮನೆಗೆ ಹೋಗಿಲ್ಲ, ಆ ಸಾವಿಗೂ ಕೂಡ ನಾನು ಹೋಗಿಲ್ಲ, ಹಾಗೆ ಹೀಗೆ ಅಂತ ಅದರಲ್ಲಿ ಶುಗರ್ ಕೋಟಿಂಗ್ ಬೇರೆ ಮಾಡ್ತಾ ಬಂದ್ರು ಯಾರು, ಲಲ್ಲಿ ರವಿ ಅವರು. ನಾನು ಹೋದ್ರೆ ಎಲ್ಲಿ ನಾನು ಸತ್ತೋಗಿದ್ದಾನೇನೋ ಫೀಲ್ ಬಂದ್ಬಿಡುತ್ತೆ, ಅದಕ್ಕೆ ನಾನು ಹೋಗಿಲ್ಲ ಅವನ ಮನೆಗೆ, ಹಾಗೆ ಹೀಗೆ ಅಂತ. ಸೊ ಕಾನೂನಾತ್ಮಕವಾಗಿ ನೋಡೋದಕ್ಕೆ ಅಂತ ಹೋದಾಗ ಬ್ರದರ್, ಒಬ್ಬ ಸತ್ತಿರ್ತಕ್ಕಂಥ ವ್ಯಕ್ತಿಯನ್ನ ಇಟ್ಕೊಂಡು ಕೆಟ್ಟದಾಗಿ ಅವನ ಬಗ್ಗೆ ಬಿಂಬಿಸೋ ಹಾಗಿಲ್ಲ ಕಾನೂನಾತ್ಮಕವಾಗಿ, ಆಯ್ತಾ. ಈ ಲಲ್ಲಿ ರವಿ ಅನ್ನೋನು ಈಗ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು 3 ಯೂಟ್ಯೂಬ್ ಚಾನಲ್ಸ್ ಇದಾವೆ. ಲಲ್ಲಿ ಬಾಕ್ಸ್ ಅಂತ ಒಂದು, ಲಲ್ಲಿ ರವಿ ಅಫಿಷಿಯಲ್ ಅಂತ ಒಂದು, ಮತ್ತೆ ಲಲ್ಲಿ ರವಿ ಅಫಿಷಿಯಲ್ 1 ಅಂತ ಒಂದು. ಈ 3 ಚಾನಲ್ಸ್ ಇದಾವೆ. ಪ್ರತಿ ದಿನನೂ ಕೂಡ ಇದ್ರ ಬಗ್ಗೆ ಕಂಟೆಂಟ್ ಮಾಡ್ತಲೇ ಇದ್ದಾರೆ, 1 ಗಂಟೆ ವಿಡಿಯೋಸ್ಗಳನ್ನ ಹಾಕ್ತಲೇ ಇದ್ದಾರೆ. ಅದರಲ್ಲಿ ನರಸಿಂಹರಾಜು ಅವರ ಒಂದು ಯಾತನೆ ಕಣ್ಣೆದ್ರು ಕಾಣಿಸ್ತಾ ಇದೆ. ಒಂದು ಸತ್ತಿರೋ ವ್ಯಕ್ತಿನ ಇಟ್ಕೊಂಡು ದುಡ್ಡು ಮಾಡುವಂಥದ್ದು ಎಷ್ಟು ಸರಿ ಅನ್ನೋದು ನಮ್ದೊಂದು. ಮತ್ತೆ ಎರಡನೇದೇನಪ್ಪ ಅಂತಂದ್ರೆ, ಈಗ ನರಸಿಂಹರಾಜು ಬಳ್ಳಾಪುರ ಅವ್ರಿಗೆ ಅಂತಾನೆ ಅಲ್ಲ, ಈಗ ನಿಮ್ಗಾದ್ರೂ ನಾನೀಗ ಫೋನ್ ಮಾಡಿದೆ ನಿಮ್ಗೆ, ಸೊ ನಾನು ಏನಪ್ಪಾ ನೀನೊಂದು ಹುಡುಗಿನ ಕೆಡ್ಸಿದ್ಯಾ, ಹಾಳು ಮಾಡಿದ್ಯಾ ಅಂತಂದಾಗ ನಿಮಗೆ ಸರ್ವೇ ಸಾಧಾರಣವಾಗಿ ಕೋಪ ಬರೋದು ಕಾಮನ್ ಥಿಂಕು ಅಲ್ವಾ. ಈಗ ಒಂದು ಹುಡುಗಿನ ಕೆಡ್ಸಿದ್ಯಾ ಅಥವಾ ಒಂದು ಹುಡುಗಿನ ಇಟ್ಕೊಂಡಿದ್ಯಾ ಅಂತ ನಾನು ಯಾರೋ ಗೊತ್ತು ಗುರಿ ಇಲ್ದೇನೆ ಫೋನ್ ಮಾಡಿ ನಿಮ್ಗೆ ಹೇಳಿದಾಗ ನಿಮ್ಗೆ ಸರ್ವೇ ಸಾಧಾರಣವಾಗಿ ಕೋಪ ಬರುತ್ತೆ, ಉದ್ವೇಗಕ್ಕೊಳಗಾಗ್ತೀರಿ, ಮಾತಾಡ್ತೀರಿ ಕೆಟ್ಟದಾಗಿ. ಸೊ ಅದನ್ನ ಇಂಟಿಲೈಸ್ ಮಾಡ್ಕೊಂಡು ಇವನ ಸ್ವಾರ್ಥಕ್ಕೋಸ್ಕರ ಒಬ್ಬ ನರಸಿಂಹರಾಜು ಬಳ್ಳಾಪುರ ಅನ್ನೋಂಥ ಒಬ್ಬ ರಂಗಭೂಮಿ ಕಲಾವಿದನ್ನ, ನರಸಿಂಹರಾಜು ಬಳ್ಳಾಪುರ ಅನ್ನೋಂಥ ಒಬ್ಬ ಒಳ್ಳೆ ಹಾಸ್ಯಗಾರರನ್ನ ಇವನ್ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡಿರೋದು. ಕಾಮಿಡಿ ಮಾಡೋ ತಪ್ಪು ಅಥವಾ ಆಡಿಯೋ ಮಾಡಿ ತಪ್ಪು ಅನ್ನೋದಲ್ಲ ನನ್ನ ಪ್ರಶ್ನೆ. ಈ ಒಂದು ಕೆಟ್ಟ ವಿಚಾರಗಳನ್ನೆಲ್ಲ ಇಟ್ಕೊಂಡು ಇವನು ತುಂಬಾ ಟಾರ್ಚರ್ ಕೊಟ್ಟಿದ್ದಾನೆ ಅನ್ನೋದು ನಮ್ಗೆ ಅನ್ನಿಸ್ತಾ ಇರೋದು ಬ್ರದರ್. ಈ ಕೆಟ್ಟ ವಿಚಾರಗಳನ್ನೆಲ್ಲ ಇಟ್ಕೊಂಡು ನಾನು ಅಲ್ಲಿ ನನ್ನ ಜೀವನ ಹಾಳು ಮಾಡಿದೆ, ನಾನು ಒಡವೆ ಕಿತ್ಕೊಂಡೆ, ನನ್ನ ಏನೋ ಮನೆ ಕಿತ್ಕೊಂಡೆ, ನನ್ನ ಆಸ್ತಿ ಕಿತ್ಕೊಂಡೆ, ಇದು ಅದು ಇನ್ನು ಹೇಳ್ತಾರಲ್ಲ, ಗೊತ್ತಿದೆಯಲ್ಲ ತಮ್ಗೆಲ್ಲ, ಕೇಳಿರ್ತೀರಲ್ಲ. ಸೊ ಇದ್ರ ವಿರುದ್ಧವಾಗಿ ನಾವೇನಂತ ಕೇಳಿದ್ದೇವೆ ಅಂತಂದ್ರೆ, ನರಸಿಂಹರಾಜು ಬಳ್ಳಾಪುರ ಅವ್ರ ಮನೆಗೆ ನಿಮ್ಮನ್ನ ಯಾವತ್ತಾದ್ರೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದಾರಲ್ಲ ಅಲ್ಲಿ ರವಿ ಅವರು? ನಿಮ್ಮ ತಂದೆಯವ್ರ ದೈವಾಧೀನರ ಆದ್ಮೇಲಿಂದ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ವಾ ತಮ್ಮನ್ನ? ಇಲ್ಲ, ನಾನು ಒಂದ್ 2-3 ಸತಿ ಮಾಡಿದ್ದೆ. ಅವಾಗ ಒಂದ್ಸತಿ ಎತ್ತಿದ್ರು ಅಷ್ಟೇ. ಇನ್ನು ಮುಂದಕ್ಕೆ ನನ್ನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು. ಓಕೆ, ನೀವು ಮಾಡಿದ್ರು ಕೂಡ ಸ್ವಿಚ್ ಆಫ್ ಅಂತ ಬರುತ್ತೆ. ಓಕೆ, ಅದೇ ನಾವೀಗ ಈ ಒಂದು ಧ್ವನಿ ಎತ್ತಿದೀವಿ ಬ್ರದರ್, ಓಕೆನಾ. ಅವ್ರ ಸಾವಿಗೆ ನ್ಯಾಯ ಸಿಗ್ಬೇಕು. ಈಗ ಮಾಮೂಲಿ ಅವರ ಒಂದು ಆಡಿಯೋ ಇಟ್ಕೊಂಡು ಇವತ್ತಿಗೂ ಲಲ್ಲಿ ರವಿ ಅನ್ನೋರು 3 ಚಾನಲ್ಗಳನ್ನ ಮಾಡ್ಕೊಂಡು ಡೈಲಿ ವಿಡಿಯೋ ಹಾಕೊಂಡು ದುಡ್ಡು ಮಾಡ್ತಾ ಇದ್ದಾರೆ, ಆಯ್ತಾ. ಸೊ ನಮ್ಮ ಒಂದು ಭಾವನೆ ಏನಪ್ಪಾ ಅಂತಂದ್ರೆ, ದುಡ್ಡು ಮಾಡೋದು ಒಂದಾದ್ರೆ ಚಿಕ್ಕ ಮಕ್ಳುಗಳು ಕೂಡ ನೋಡ್ತಾರೆ. ಬ್ರದರ್, ಈಗ ನಿಮ್ಗೆ ಮದ್ವೆ ಆಗಿದೆಯಾ ತಮ್ಗೆ? ಮದ್ವೆ ಆಗಿದೆ ಅಂತ ಅಂದಾಗ ಈಗ ಚಿಕ್ಕ ಮಕ್ಳುಗಳು ಕೂಡ ನಿಮ್ಮನೇಲಿ ಇದ್ದೇ ಇರ್ತಾರೆ. ಹೆಣ್ಮಕ್ಳು, ತಾಯಿ, ತಂಗಿ, ಅಕ್ಕ, ಯಾರೋ ಒಬ್ರು ಇದ್ದೇ ಇರ್ತಾರೆ ಅಲ್ವಾ. ಸೊ ಯೂಟ್ಯೂಬ್ ನೋಡಿದಾಗ ಇವರು ಒಂದು ಪರಿಜ್ಞಾನ ಇಲ್ದಂಗೆ ರವಿ ಅನ್ನೋನು, ಏನ್ ಮುಟ್ಟಾಳ ರವಿ ಅನ್ನೋನಿದ್ದಾನೆ,
ಒಂದು ಪರಿಜ್ಞಾನ ಇಲ್ದೇನೆ ಬೀಪ್ ಅಂದ್ರೆ ಗೊತ್ತಿದ್ಯಾ ನಿಮ್ಗೆ? ಡೀಪ್. ಹಾ, ಈ ಕೆಟ್ಟ ಪದ ಬಳಕೆ ಮಾಡ್ತಾ ಇರ್ಬೇಕಾದಾಗ ಕುಯ್ಯಿ ಅಂತ ಒಂದ್ ಸೌಂಡ್ ಬರುತ್ತೆ ಗೊತ್ತಾ? ಹಾ, ಸೊ ಅಟ್ಲೀಸ್ಟ್ ಈಗ ನರಸಿಂಹರಾಜು ಅವರು ಉದ್ವೇಗಕ್ಕೊಳಗಾಗಿ ಮಾತಾಡ್ತಾರೆ. ಇವನ್ ಎಲ್ಲೋಗಿದ್ದ, ಇವನ್ ಏನಕ್ಕೆ ಆತರ ಎಲ್ಲ ಕೆಟ್ಟದಾಗ ಮಾತಾಡಿದಾನೆ ಅನ್ನೋದು ನಾವು ಪ್ರಶ್ನೆ ಎತ್ತಿದೀವಿ. ಮತ್ತೆ ಸಾರ್ವಜನಿಕವಾಗಿ ನೋಡ್ತಾ ಇರ್ತಾರೆ ತುಂಬಾ ಜನ. ಸೊ ನರಸಿಂಹರಾಜು ಬಳ್ಳಾಪುರ ಅವರ ಒಂದು ಕಾಮಿಡಿ ನೋಡೋದಕ್ಕಿಂತ ಹೆಚ್ಚಿನದಾಗ ಅವ್ರ ನರಕ ಯಾತನೆ ನೋಡ್ತಾ ಇದ್ದೀವಿ ನಾವು. ಅವ್ರು ಅನುಭವಿಸ್ತಾ ಇರ್ತಕ್ಕಂಥ ನೋವನ್ನ ನೋಡ್ತಾ ಇದ್ದೀವಿ. ಅದಕ್ಕೆ ನಾವೀಗ ಲಲ್ಲಿ ರವಿಯ ವಿರುದ್ಧ ವಿಡಿಯೋ ಮಾಡಿದೀವಿ. ಕಾರಣ ಇಷ್ಟೇ, ನಿಮ್ಮ ಮನೆಗೆ ಬಂದ್ಬಿಟ್ಟು ಲಲ್ಲಿ ರವಿ ಅನ್ನೋನ್ ಏನಿದಾನೆ ನಿಮ್ಮೆಲ್ಲರ ಹತ್ರನು ಸಾರಿ ಕೇಳ್ಬೇಕು ಅವನು. ಅಂದ್ರೆ ನಾನು ಈ ತರ ಮಾಡಬಾರ್ದಾಗಿತ್ತು, ಮಾಡಿದೀನಿ ಅಂತ. ಎರಡನೇದು, ಅವನು ಅದರಿಂದ ದುಡಿತಾ ಇದ್ದಾನೆ, ಓಕೆನಾ? ಆ ದುಡ್ಡು ಬರೋದ್ರಲ್ಲಿ ನಿಮ್ಗೇನೋ ಒಂದ್ ಸ್ವಲ್ಪ ಅಂತ ಅಂದ್ಬಿಟ್ಟು ಧನ ಸಹಾಯ ಮಾಡಬೇಕು. ಇದು ನಮ್ಮ ಕೋರಿಕೆ ಆಗಿದೆ. ಮತ್ತೆ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತ ಆಡಿಯೋಗಳೇನಿದಾವೆ ಅದರಲ್ಲಿ ಕೆಟ್ಟ ಪದ ಇತ್ತು ಅಂತಂದ್ರೆ ಅದನ್ನ ಬೀಪ್ ಸೌಂಡ್ ಹಾಕ್ಬೇಕು. ನಾಲ್ಕನೇದು ಅಂತ ಬಂದಾಗ ಫಸ್ಟೇನೆ ಮುನ್ನೆಚ್ಚರಿಕೆಯಾಗಿ, ಅಂದ್ರೆ ಲೈಕ್ ಯಾವ ತರ ಅಂತ ಅಂದ್ರೆ ಫಸ್ಟೇ ಈಗ ಇದಿರುತ್ತೆ ಗೊತ್ತಾ, ಏನು ವಿಡಿಯೋ ಹಾಕೋದಕ್ಕಿಂತ ಮುಂಚೆ ಇದು ಮನರಂಜನೆಗಾಗಿ ಮಾತ್ರ, ನಾವು ಮಾಡುತ್ತಿರುವುದು ಕಾಮಿಡಿಗಾಗಿ ಮಾತ್ರವೇ ಹೊರತು ಯಾರನ್ನು ಉದ್ದೇಶಿಸಿ ಅಥವಾ ಯಾರ ಬಗ್ಗೆಯೂ ತೇಜೋವಧೆ ಮಾಡುವುದಲ್ಲ ಅಂತ ಅಂದ್ಬಿಟ್ಟು ಫಸ್ಟೇ ಮೆನ್ಷನ್ ಮಾಡಿ ಹಾಕ್ಬೇಕು ಅವರು. ಇದು ನಮ್ಮ ಬೇಡಿಕೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಏನಿಲ್ಲ ಸರ್, ಅವರು ಮುಂಚೆ ನಮಗೆ ಫೋನ್ ಮಾಡಿ ಕೇಳಿದ್ರು, ನಮ್ಮ ಅಪ್ಪಾಜಿ ಡೆತ್ ಆದಾಗ ನನಗೆ ಕೇಳಿದ್ರು. ನಾವೇನಂತ ಹೇಳಿದ್ವು ಅಂದ್ರೆ, ನಮಗೆ ತೊಂದ್ರೆ ಆಗದ್ ಬೇಡ, ನಮ್ಮ ಹೆಸರುಗಳು ಬಂತಂದ್ರೆ ಅದನ್ನ ಕಟ್ ಮಾಡ್ರಿ, ಅದಾದ್ಮೇಲೆ ನಿಮ್ಗೆ ಯಾವ ತರ ಬೇಕೋ ಆ ತರನೇ ಬೇಕಾದ್ರೆ ಯೂಸ್ ಮಾಡ್ರಿ. ಪಾಪ ಎಲ್ಲಾರು ನಗ್ತಾ ಇದಾರೆ ಜನಗಳು, ಯಾವ್ದೇ ಕಾರಣಕ್ಕೂ ಯಾರು ಕೆಟ್ಟ ಕಾಮೆಂಟ್ ಆಗ್ತಿಲ್ಲ. ಮತ್ತೆ ಅದಾದ್ಮೇಲೆ ನಾನು ಎಲ್ಲಾ ಕಾಮೆಂಟ್ಸ್ ಎಲ್ಲ ಹೋಗ್ತಾ ಹೋಗ್ಬೇಕಾದ್ರೆ ಚೆನ್ನಾಗೆ ರೆಸ್ಪಾನ್ಸಿಬಲ್ ಎಲ್ಲ ಚೆನ್ನಾಗೇ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾನೇನಂದ್ರೆ ಸುಮ್ಮನಾದೆ. ಬಟ್ ಇನ್ನೊಂದ್ ಏನಂದ್ರೆ ನಾನು ಒಂದು ಆಡಿಯೋ ಸಮೇತ ನಾನು ಕೇಳಲ್ಲ. ನಮ್ಮ ಅಪ್ಪಾಜಿಯದ್ದು ನಾನು ಇದುವರೆಗಾಗಿ ಒಂದು ಆಡಿಯೋ ಸಮೇತ ನಾನು ಕೇಳಿಲ್ಲ. ಈ ಇನ್ಸ್ಟಾಗ್ರಾಮ್ ಬಂದಾಗ ಒಂದ್ಸತಿ ರೀಲ್ಸ್ ಪಾಲ್ಸ್ ಬಂದಾಗ ಅಷ್ಟು ನೋಡಿರೋದ್ ಬಿಟ್ರೆ ಒಂದ್ ದಿವಸನೂ ಕೇಳಿಲ್ಲ ನಾನು. ಒಂದಕ್ಕೂ ಸಮೇತ ನಾನು ಲೈಕ್ ಸಮೇತ ಕೊಟ್ಟಿಲ್ಲ. ಅವ್ರೇನಂದ್ರು ಹಿಂಗೆ ಬಂದಿದ್ರಲ್ಲಿ ಅರ್ಧ ತಗೋಣ ಇಬ್ಬಿಬ್ರು ಅಂತ ಹೇಳಿದ್ರು. ಬಟ್ ಅದಾದ್ಮೇಲೆ ಏನೋ ಒಂದ್ 3-4 ಸತಿ ನಾನು ಫೋನ್ ಮಾಡಿದಾಗ ಅದು ಇದು ಏನೇನೋ ಹೇಳಿ ನಮ್ಗೊಂದು ರೂಪಾಯಿ ಸಮೇತನೂ ಕೊಡ್ಲಿಲ್ಲ. ಅದಾದ್ಮೇಲೆ ಹಂಗಾತು ಹಿಂಗಾತು ಲಾಕ್ ಆಯ್ತು ಅಂತ ಏನೇನೋ ಹೇಳ್ಕೊಂಡ್ಬಂದ್ರು. ನಾವು ಸುಮ್ಮನೆ ಆಗ್ಬೋದು, ನಾವೇನ್ ತಲೆನೇ ಕೇಳಿಸ್ಕೊಳಕ್ ಹೋಗಿಲ್ಲ. ಓಕೆ, ಈಗ ಅದಕ್ಕೇನೆ ನಾವು ಈಗಾಗಲೇ ಒಂದ್ 3-4 ಚಾನೆಲ್ಗಳಲ್ಲಿ ವಿಡಿಯೋ ಮಾಡಿದೀವಿ ಬ್ರದರ್, ಓಕೆನಾ? ಯಾರು ಲಲ್ಲಿ ರವಿಯ ವಿರುದ್ಧವಾಗಿ. ನಾವು ಇದನ್ನ ಕಾನೂನಾತ್ಮಕವಾಗಿ ಹೋರಾಡೋಣ ಅನ್ನೋದೊಂದು ಮನಸ್ಥಿತಿ ಬಂದಿದೆ. ಏನ್ ಕಾನೂನಾತ್ಮಕವಾಗಿ ಹೋರಾಡೋಣ ಅಂತ ಅಂದ್ರೆ, ನಾವು ಲೀಗಲ್ ಆಗಿ ಅವನು ಇನ್ನು ಹಾಕುವಂತ ವಿಡಿಯೋಗಳು, ಈಗ ನರಸಿಂಹರಾಜು ಬಳ್ಳಾಪುರಕ್ಕೆ ನಾವು ಮೇನ್ ಹೈಲೈಟ್ಸ್ ಮಾಡಿದೀವಿ, ನಿಮ್ಗೆ ಬೇಕಿದ್ರೆ ವಿಡಿಯೋ ಕಳಿಸ್ತೀವಿ, ಓಕೆನಾ? ನರಸಿಂಹರಾಜು ಬಳ್ಳಾಪುರ ಮನೆಗೆ ಈಗ ನೀನು ಅವ್ರ ವಾಯ್ಸ್ ಇಟ್ಕೊಂಡು ದುಡ್ಡು ಮಾಡ್ಕೊಂತ ಇದೀಯಾ, ಆಯ್ತಾ? ಸೊ ಅವ್ರ ಮನೆಗೆ ಏನಾದ್ರು ಒಂದ್ ಸ್ವಲ್ಪನಾದ್ರೂ ದುಡ್ಡನ್ನ ಕೊಡಬೇಕು, ಹಣ ಸಹಾಯ ಮಾಡಬೇಕು. ಮತ್ತೆ ಎರಡನೇದು ಅಂತ ಬಂದಾಗ ಅವ್ರ ಹತ್ರ ಕ್ಷಮೆ ಕೇಳಬೇಕು ಅಂತ ನಮ್ಮ ಪ್ರಶ್ನೆ. ಕ್ಷಮೆ ಕೇಳಬೇಕು ಅನ್ನೋದು ಮೂಲ ಉದ್ದೇಶನೇ ನಮ್ದು ಅದಾಗಿದೆ. ನಿಮ್ಮ ಮನೆಗೆ ಬಂದ್ಬಿಟ್ಟು ನಿಮ್ಮ ತಾಯಿಯವ್ರಿಗಾಗ್ಲಿ, ನಿಮ್ಮ ಅಜ್ಜಿಯವ್ರಿಗಾಗ್ಲಿ, ನಿಮ್ಗಾಗ್ಲಿ ಕ್ಷಮೆ ಕೇಳ್ಬೇಕು. ಯಾಕೆಂದ್ರೆ ಈಗ ನಿಮ್ಗೂ ಕೂಡ ಅದರಿಂದ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ, ನಿಜಾನಾ? ಈ ಊರ್ನಲ್ಲೇ ಆಗ್ಲಿ ಫಸ್ಟ್ ಎಲ್ಲ ಈಗ ಹೆಂಗ್ ಆಡ್ಕೊಂತ ಇದ್ರು, ಪಾಪ ಅವರೇ ಹೇಳಿಕೊಂಡಿದಾರಲ್ಲ. ಈಗ ದೊಡ್ಡಬಳ್ಳಾಪುರ ದೊಡ್ಡದು ಅನ್ನೋ ಒಂದು ಟ್ರೋಲ್ ಮೂಲಕ ನಿಮ್ ತಂದೆಯವ್ರದ್ದು ವಿಡಿಯೋ ಹಾಕಿದ್ದಾರೆ, 2 ವಿಡಿಯೋ ಏನೋ ಹಾಕಿದ್ದಾರೆ. ಸೊ ಆಗ ನಾವು ಅದನ್ನೆಲ್ಲ ನೋಡಿ, ಮತ್ತೆ ನಿಮ್ದು ಕೂಡ ಯಾವ್ದೋ ಒಂದು ಚಾನಲ್ ನಲ್ಲಿ ಇಂಟರ್ವ್ಯೂ ಬಂದಿದೆ, ನಾನು ನೋಡ್ದೆ ನಿನ್ನೆ ರಾತ್ರಿ. ನಮ್ಮ ಹುಡುಗ ಕಳಿಸ್ಕೊಂಡ್ ಕೊಟ್ಟ, ಸರ್ ಹಿಂಗೆ ನೋಡಿ ಮಾತಾಡಿದಾರೆ, ಅವ್ರಿಗೆ ಇಲ್ದೇ ಇರುವಂತ ಒಂದು ಇದು ನಿಮ್ಗೆ ಯಾಕೆ ಅಂತ ಕೇಳ್ದ ನಮ್ಮ ಹುಡುಗ. ಸರ್ ಅವರೇ ಸುಮ್ನೆ ಆಗ್ಬಿಟ್ಟಿದ್ದಾರೆ ಸರ್, ನೀವೇನಕ್ಕೆ ತಲೆ ಕೆಡಿಸ್ಕೊಂತ ಇದೀರಿ ಅಂತ. ಆದ್ರೆ ನಾವು ಸಾರ್ವಜನಿಕವಾಗಿ ಒಬ್ಬ ಜರ್ನಲಿಸ್ಟ್ ಆಗಿ ನಾನು ಕೇಳೋದು ನನ್ನ ಧರ್ಮ ಬ್ರದರ್, ಓಕೆ? ಆ ವ್ಯಕ್ತಿ ಪಾಪ ತೀರ್ಕೊಂಡಿದ್ರು ಕೂಡ ಮನೆಯವ್ರಿಗೇನಾದ್ರೂ ಇದನ್ನ ಮಾಡಿದಾರಾ, ಕೇಳಿದಾರಾ? ಮನೆಯವ್ರನ್ನ ಕೇಳಿ ಅವ್ರು ಮಾಡ್ತಾ ಇದಾರಾ? ಮನೆಯವ್ರಿಗೇನಾದ್ರೂ ಒಂದ್ ಸ್ವಲ್ಪ ದುಡ್ಡು ಗಿಡ್ಡು ಏನಾದ್ರು ಕೊಟ್ಟಿದಾರಾ? ಇನ್ನೊಂದು ಮತ್ತೊಂದು, ಇದು ನಮ್ಮ ಪ್ರಶ್ನೆ, ಓಕೆನಾ? ಅದಕ್ಕೆ ನಿಮ್ಮ ಒಂದು ಒಪಿನಿಯನ್ ಏನ್ ಕತೆ ಅನ್ನೋದನ್ನ ನನ್ಗೆ ಹೇಳಿದ್ರೆ. ಬಂದಿಲ್ವಾ? ಏನು ಆತರ ಒಂದು ರೂಪಾಯಿ ಸಮೇತನೂ ಕೊಟ್ಟಿಲ್ಲ ನಮಗೆ. ನಾನ್ ಕೇಳ್ಕೊಂಡಿರೋದು ಏನು ಅಂದ್ರೆ, ಫಸ್ಟ್ ನಮ್ಮ ಅಪ್ಪಾಜಿದೊಂದು ಸಮಾಧಿ ಮಾಡಿಸ್ಬೇಕು ಅಂತಾನೆ ಅನ್ಕೊಂಡಿರೋದು. ಬಟ್ ಏನಂದ್ರೆ ನಾನ್ ಕಟ್ಸಂಗಿಲ್ಲ ಅದನ್ನ. ಹೌದೌದೌದು,
ನಾನ್ ಕಟ್ಸಂಗಿಲ್ಲ. ಹ್ಮ್ ಯಾರಾದ್ರೂ ಬೇಕಾದ್ರೆ ಬಂದ್ಬಿಟ್ಟು ಕಟ್ಟಿಸ್ತೀನಿ ಅಂದ್ರೆ ಅವ್ರು ಬೇಕಾದ್ರೆ ಅಮೌಂಟ್ ಸಮೇತ ನಾನೇ ಕೊಟ್ಬಿಡ್ತೀನಿ, ಕಟ್ಟಿಸ್ಕೊಡ್ರಿ ಅಂತಾನೆ ಹೇಳ್ದೆ. ನಾನು ಇವ್ ಅಣ್ಣ ಹೆಂಗು ಪರಿಚಯ ಐತಲ್ಲ, ಇವನಿಗೆ ಎಷ್ಟು ಸತಿನೂ ಫೋನ್ ಮಾಡ್ದೆ ನಾನು, ಲಲ್ಲಿ ರವಿಗೆ ರೆಸ್ಪಾನ್ಸ್ ಇಲ್ಲ. ಅಟ್ಲೀಸ್ಟ್ ತಗಂತ ಇದಾರೆ, ತಗೊಂಡಾದ್ಮೇಲೆ ಅಟ್ಲೀಸ್ಟ್ ಒಂಚೂರು ಸಮಾಧಿ ಕಟ್ಟಿಸ್ಕೊಟ್ಬಿಟ್ರೆ ಅದ್ ದುಡ್ಡು ಸಮೇತ ನಾನೇ ಕೊಡಲ್ವಾ? ಹೌದು, ಎಸ್. ನಾವು ಇದ್ರ ವಿರುದ್ಧವಾಗಿನೇ ಹೋರಾಡ್ತಾ ಇದ್ದೀವಿ. ಸುಮಾರು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಬ್ರದರ್. ಎಂತ ದೊಡ್ಡ ದೋಸ್ತು ಕುಚುಕು ಚೆನ್ನಾಗಿ ಇಟ್ಕೊಂಡು ಎಲ್ಲೇ ಹೋದ್ರು ಜೊತೆಗೆ ಹೋಗೋರು, ಒಂದ್ ಟ್ರಿಪ್ ಹೋದ್ರು ದುಡ್ಡೆಲ್ಲ ಚೆನ್ನಾಗ್ ಖರ್ಚು ಮಾಡ್ಕೊಂಡ್ ಬರೋರು, ಅಟ್ಲೀಸ್ಟ್ ಬಂದ್ ಒಂದ್ 20,000-30,000 ಖರ್ಚು ಮಾಡಿ ಸಮಾಧಿ ಕಟ್ಸಕ್ ಆಗ್ತಿಲ್ಲ. ಹೌದು. ಮತ್ತೆ ಇನ್ನೊಂದ್ ನಾನ್ ಕೇಳೋದು ಬ್ರದರ್, ನಿಮ್ಮ ತಂದೆಯವರು ಮತ್ತೆ ಲಲ್ಲಿ ರವಿ ಇಬ್ರು ಟ್ರಿಪ್ಪಿಗೆ ಹೋಗ್ತಾ ಇದ್ರಲ್ವಾ? ಸೊ ದುಡ್ಡನ್ನ ಲಲ್ಲಿ ರವಿ ಹಾಕ್ತಾ ಇದ್ನಾ ಅಥವಾ ನಿಮ್ ತಂದೆಯವ್ರು ಹಾಕ್ತಾ ಇದ್ರಾ? ಅದು ಸರ್ ಅದನ್ನ ನಮ್ಗೆ ಹೇಳ್ತಾ ಇರ್ಲಿಲ್ಲ, ನಾವ್ ಅದನ್ನ ಕೇಳಕ್ಕೂ ಆಗ್ತಿರ್ಲಿಲ್ಲ. ಅವ್ರ ಒಟ್ನೊಳಗೆ ಅದೇ ಇಬ್ರು ಹಾಕೋರು. ಸತ್ಯ, ಇಬ್ರು ಹಾಕರು. ಹೋಗ್ತೈತೆ ಅಂದ್ರೆ ನಮ್ಮ ಅಪ್ಪಾಜಿನೂ ಅಲ್ಪ ಸ್ವಲ್ಪನಾದ್ರೂ ಕೊಟ್ಟೆ ಕೊಡುತ್ತೆ, ಇಲ್ಲ ಅಂತಾನು ನಾನು ಹೇಳಲ್ಲ. ಬಟ್ ಎಲ್ಲಾ ಅವ್ರ ಮೇಲೆನೆ ಹಾಕಿರ ಅಂತ ಹೇಳಕ್ ಅದು ಗೊತ್ತಿಲ್ಲ, ನಾವು ಕೇಳಂಗಿಲ್ಲ. ಯಾಕಂದ್ರೆ ನನ್ನ ಸಾಕಷ್ಟು ಸ್ಟ್ರಿಕ್ಟ್ ಅಲ್ಲಿ ಬೆಳೆಸಿದಿತ್ತು ನಮ್ಮ ಅಪ್ಪನ ಹತ್ರ ನಾನು ಮಾತಾಡ್ತಾನೆ ಇರ್ಲಿಲ್ಲ ಜಾಸ್ತಿ. ಓಕೆ 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 ಓಕೆ. ಸುಮ್ನೆ ಮನೆಗೆ ಇವಾಗ ಯಾವ ತರ ಮಾತಾಡ್ತಿದ್ರು ಅದೇ ತರನೇ ಬೈತಿದ್ದಿತ್ತು ನನ್ಗೆ. ನನಗೇನಂದ್ರೆ ಒಳ್ಳೆ ಬುದ್ಧಿ ಕಲೀಲಿ, ಒಳ್ಳೆ ಚೆನ್ನಾಗಿರ್ಲಿ, 4 ಜನದ ಹೆಂಗವ್ರ ಹಂಗಿರ್ಲಿ ಅಂತಾನೆ ಬೆಳೆಸ್ತು. ಬಟ್ ಹಂಗೆ ಇದ್ದೀನಿ ನಾನು, ಅದೇ ತರನೇ ಇಟ್ಕೊಂಡಿದ್ದೇನೆ, ಅದೇ ತರನೇ ಬೆಳೆದೆ ನಾನು. ನಾವು ಅಷ್ಟೇನೆ ದುಡ್ಡು ಸಮೇತ ಖರ್ಚು ಮಾಡ್ದಂಗೆ ಕೂಡಿಕೊಂಡು ಮನೆಗಿನ ಅದು ಅದ್ರ ಆಸೆ ಇದ್ದಿದ್ದೆ ಒಂದ್ ಡೂಪ್ಲಸ್ ಮನೆ ಇರ್ಬೇಕು ಅಂತ. ಆ ಡೂಪ್ಲಸ್ ಮನೆ ಸಮೇತ ನಾನೇ ಕಟ್ಟಿಸ್ದೆ. ಅದನ್ನ ಜನಗಳು ಏನಂತ ತಿಳ್ಕೊಂಡ್ಬಿಟ್ರು, ಯೂಟ್ಯೂಬ್ ಇಂದ ಬಂದಿರೋ ದುಡ್ಡಲ್ಲಿ ಕಟ್ಟಿಸ್ತಾವ್ರೆ. ಹೌದೌದೌದೌದೌದೌದು, ಎಸ್. ಆತರ ಬರುತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಅವತ್ತು ಇಂಟರ್ವ್ಯೂ ಕೊಟ್ಟು ಸಮೇತ ಹೇಳಿದ್ ನಾನು. ಇಲ್ಲ, ನಾನು ಅದಕ್ಕೋಸ್ಕರನೇ ಮಾತಾಡೋದಕ್ಕೆ ಅಂತ ಬಂದಿದ್ದು. ನಿಮ್ಮ ಒಂದು ಯೋಜನೆನೂ ಕೂಡ ಬಹಳ ಚೆನ್ನಾಗಿದೆ. ಏನು ಸಮಾಧಿ ಕಟ್ಟಬೇಕು ಅನ್ನೋದು ಇದೆ, ಅಥವಾ ಈಗ ಲಲ್ಲಿ ರವಿ ಹಣ ಕೊಡ್ತೀನಿ ಅಂತ ಅನ್ಬಿಟ್ಟು ನೀವೇ ಫೋನ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಮಾಡದೇ ಇರೋದು, ಓಕೆನಾ? ಇದೆಲ್ಲಾನು ಕೂಡ ಅಂದ್ರೆ ಪ್ರತಿದಿನನೂ ಕೂಡ ವಿಡಿಯೋ ಆಗ್ತಾ ಇದ್ದಾನೆ. ತಾವು ನೋಡಿದ್ದೀರೋ ನೋಡಿಲ್ವೋ ಗೊತ್ತಿಲ್ಲ ನನ್ಗೆ. ನೋಡಿಲ್ಲ ಸರ್, ಒಂದೇ ಒಂದು ಸಮೇತ ನೀವ್ ಬೇಕಾದ್ರೆ ಚೆಕ್ ಮಾಡಿ, ಒಂದು ಲೈಕ್ ಸಮೇತ ನಾನು ಕೊಟ್ಟಿಲ್ಲ, ಒಂದು ಸತಿ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರಿಗೆ, ಏನಿಲ್ಲ. ನಾನು ಅದನ್ನ ಕೇಳಕ್ ನನ್ಗೆ ಇಷ್ಟ ಇಲ್ಲ, ನಾನು ಕೇಳೋದು ಇಲ್ಲ. ಎಸ್, ಅದಕ್ಕೋಸ್ಕರನೇ ನಾವು ಈಗಾಲೇನೆ ಈಗ ಸತತವಾಗಿ ಒಂದು ವಾರದಿಂದನೂ ವಿಡಿಯೋ ಮಾಡ್ತಾ ಇದೀವಿ ಬ್ರದರ್. ನಮ್ಗೆ ನರಸಿಂಹರಾಜು ಅವ್ರಿಗೆ ಒಂದು ನ್ಯಾಯ ಸಿಗ್ಬೇಕು ಅವ್ರ ಸಾವಿಗೆ, ಓಕೆನಾ? ಇವನ ತೀಟೆಗೋಸ್ಕರ, ಲಲ್ಲಿ ರವಿಯ ಒಂದು ಸ್ವಾರ್ಥಕ್ಕೋಸ್ಕರ ನರಸಿಂಹರಾಜು ಬಳ್ಳಾಪುರನ ಯೂಸ್ ಮಾಡ್ಕೊಂಡಿದ್ದಾರೆ. ಅವರ ಒಂದು ಖುಷಿಗೋಸ್ಕರ ನರಸಿಂಹರಾಜು ಬಳ್ಳಾಪುರ ಜೀವ ಹೋಗಿದೆ ಅನ್ನೋದು ನಮ್ಮ ಒಂದು ಉದ್ದೇಶ, ಓಕೆನಾ? ಸೊ ಹಾಗಾಗಿ ತಮ್ಗೆ ನಾನು ಫೋನ್ ಮಾಡಿದ್ದು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ನನ್ನ ಫ್ರೆಂಡ್ ಸ್ನೇಹಿತನ ಹತ್ರ ಇಸ್ಕೊಂಡೆ. ಸೊ ನಿಮ್ ಮನೆಗ್ ಬರ್ಬೇಕು ಅಂದ್ಕೊಂಡಿದೀವಿ ನಾವು ಕೆಲವೆಲ್ಲ. ಅದೇ ಲಲ್ಲಿ ರವಿ ಗ್ಯಾಂಗ್ ಏನಿದೆ, ಲಲ್ಲಿ ರವಿ ಎಲ್ಲಿರೋದು? ಹೌದು, ಅವನು ಸ್ವಲ್ಪ ದೂರ ಹೋದ್ರೆ. ನಿಮ್ಮೂರ್ಗೂ ಅವ್ರೂರ್ಗೂ ಎಷ್ಟು ಕಿಲೋಮೀಟರ್ ಆಗತ್ತೆ? ಒಂದು 15-16 ಕಿಲೋಮೀಟರ್ ಆಗುತ್ತೆ. ಓಕೆ, ಸರಿ ಬ್ರದರ್, ಆಯ್ತು. ಅದೇನೆ ನಾವೀಗ ನಿಮ್ಮ ಮನೆಗ್ ಬರ್ಬೇಕು ಅಂತ ಅಂದ್ಕೊಂಡಿದೀವಿ. ಯಾವಾಗ ಬರ್ಬೋದು, ಏನ್ ಕತೆ ಅಂತ ತಾವು ಹೇಳಿದ್ರೆ ನಾವ್ ಒಂದಿನ ಬರ್ತೀವಿ. ಹೌದಾ? ನಾಳೆ ತಾವು ಫ್ರೀ ಇರ್ತೀರಾ? ನಾಳೆ ಸಂಡೇ ಇರಲ್ಲ ಸರ್, ಮಂಡೇ ವೀಕ್ ಡೇಸ್ ಅಲ್ಲಿ ಯಾವಾಗ ಬೇಕಾದ್ರೂ ರಜೆ ತಗೊಂಡು ಅಡ್ರೆಸ್ ನ ಕಳಿಸ್ಕೊಂಡ್ ಕೊಡಿ. ನಾವು ಈಗ ವಿಡಿಯೋ ಮಾಡಿದೀವಿ. ಇವನ್ ಲಲ್ಲಿ ರವಿ ಗ್ಯಾಂಗ್ ಏನಿದೆ ಸುಮಾರು ಬ್ಯಾಡ್ ಕಮೆಂಟ್ ನ ಮಾಡಿಸ್ತಾ ಇದ್ದಾನೆ. ಮತ್ತೆ ಕೆಲವರೆಲ್ಲ ಪಾಪ ಇತ್ತೀಚೆಗೆ ಆ ವಿಡಿಯೋಗಳನ್ನ ನಾವು ಮಾಡಿರೋಂತ ವಿಡಿಯೋ ನೋಡಿ ಈಗ ತುಂಬಾ ಒಳ್ಳೆ ಕಮೆಂಟ್ ಮಾಡ್ತಾ ಇದಾರೆ. ಹೌದು ಸರ್, ನೀವ್ ಹೇಳಿದ್ದು ಖಂಡಿತವಾಗಿ ಸತ್ಯ. ಇವನು ಲಲ್ಲಿ ರವಿ ಅನ್ನೋನ್ ಏನಿದ್ದಾನೆ, ಅವನ ಸ್ವಾರ್ಥಕ್ಕೋಸ್ಕರ ನರಸಿಂಹಣ್ಣನ ಜೀವ ತೆಗೆದಿದ್ದಾನೆ, ಓಕೆನಾ? ನೀವು ಮಾಡ್ತಾ ಇರೋ ದಾರಿ ಒಳ್ಳೇದಾಗಿದೆ, ನೀವು ಹೋಗ್ತಾ ಇರೋ ದಾರಿ ಒಳ್ಳೇದಿದೆ. ಸೊ ಖಂಡಿತವಾಗಿ ಮಾಡಿ, ನಾವು ನಿಮ್ ಸಪೋರ್ಟಿಗೆ ಇರ್ತೀವಿ ಅಂತ ಜನಗಳು ಹೇಳ್ತಾ ಇದಾರೆ, ಆಯ್ತಾ? ಸೊ ಈಗ ಅದಕ್ಕೇನೆ ನೆಕ್ಸ್ಟ್ ಸ್ಟೆಪ್ಸ್ ನ ನಿಮ್ಮ ಹತ್ರ ಕೇಳಿನು. ಯಾಕೆಂದ್ರೆ ನನ್ನ ಸ್ನೇಹಿತ ರಾತ್ರಿ 2 ಗಂಟೆವರೆಗೂ ಮಾತಾಡಿದ್ದಾನೆ, 2-2:30 ನೈಟು. ಮುರಳಿ ಸರ್, ನಾನು ಹೇಳೋದು ಅವ್ರಿಗೇನೆ, ಅವ್ರ ಮಗನ್ಗೆ ಒಂದು ತೀಟೆ ಇಲ್ಲ, ನಿಮ್ಗೆ ಏನಕ್ಕೆ ಸರ್? ಅವ್ರ ಮಗನೇ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ, ನೀವೇನಕ್ಕೆ ತಲೆ ಕೆಡಿಸ್ಕೊಂತ ಇದ್ದೀರಿ? ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ನನ್ನ ಸ್ನೇಹಿತ ಹೇಳ್ದ. ಇಲ್ಲಪ್ಪ, ಅವ್ರ ಮಗನ್ ಪಾಪ ನಾವ್ ಮಾಡ್ತಾ ಇರೋದು ಗೊತ್ತಿಲ್ಲ ಅನ್ಸುತ್ತೆ, ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಯಾವ್ಯಾವ ತರ ಇದೆಯೋ ಏನೇನು ಗೊತ್ತಿಲ್ಲ. ನಾನು ಅವ್ರ ಮಗನ್ ಕಾಂಟ್ಯಾಕ್ಟ್ ನ ಸರ್ಚ್ ಮಾಡಿ ಇಸ್ಕೊಂತೀನಿ,
ಇಸ್ಕೊಂಡ್ಬಿಟ್ಟು ಅವ್ರ ಮಗನ ಹತ್ರನೂ ಒಂದ್ಸರಿ ಮಾತಾಡ್ಬಿಟ್ಟು ಅವ್ರು ಏನ್ ಡಿಸಿಷನ್ಸ್ ತಗೊಂತಾರೆ. ಈಗ ನಾವು ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗೋದಕ್ಕೆ ರೆಡಿ ಇದೀವಿ ಬ್ರದರ್, ತಮ್ಮ ಸಹಕಾರ ಸಹಪ್ರೀತಿ ಇರುತ್ತಾ ಅಂತ. ಸರಿ ಇರುತ್ತೆ, ಇರೋದಲ್ಲ ಏನು, ನೀವು ಮಾಡ್ತಾ ಇರೋದು ನಮ್ಮ ಒಳ್ಳೇದಕ್ಕೆ ಅಂತಾನೆ ಹೇಳ್ತಾ ಇರೋದು. ಹೌದು, ಬಟ್ ನಾವು ಅವ್ರಿಗೆ ಹಾಕ್ಬೇಡ್ರಿ ಅಂತಾನು ಹೇಳ್ತಿಲ್ಲ ಸರ್ ನಾವು. ಅಲ್ಲ ನಮ್ದು ಇಲ್ಲ ಹೇಗಿರ್ಲಿ ಸಿ ಬ್ರದರ್, ನಾವು ಕೂಡ ನೀವು ಆಡಿಯೋನ ಹಾಕ್ಬೇಡಿ ಅನ್ನೋದು ನಮ್ದಲ್ಲ ಪ್ರಶ್ನೆ. ಏನ್ ಮಾಡಿದಿರಿ? 3 ಚಾನಲ್ನ ಇಟ್ಕೊಂಡಿದ್ದೀರಿ, ಒಂದು 64,000 ಸಬ್ಸ್ಕ್ರೈಬರ್ ಇದೆ, ಒಂದು 45,000 ಸಬ್ಸ್ಕ್ರೈಬರ್ ಇದೆ, ಇನ್ನೊಂದು ಲಲ್ಲಿ ಬಾಕ್ಸ್ ಅಂತ ಅಂದ್ಬಿಟ್ಟು ಅದು ಚೆನ್ನಾಗಿದೆ ಸಬ್ಸ್ಕ್ರೈಬರು. 3 ಚಾನಲ್ ಬರ್ತಾ ಇತ್ತಲ್ಲ, 3 ಚಾನಲ್ ಈಗ ಆಗ್ತಾ ಇದ್ದೀರಲ್ವಾ, ನಿಮ್ದೇ ಚಾನಲ್ ಅದು, ಯಾರೋ ಲಲ್ಲಿ ರವಿದೆ ಚಾನಲ್ ಅದು 3. ಸೊ 3 ಚಾನಲ್ಗೆ ಆಗ್ತಾ ಇದ್ರಿ ಅಲ್ವಾ, ನರಸಿಂಹರಾಜು ಬಳ್ಳಾಪುರ ಅವರ ಫ್ಯಾಮಿಲಿಗೆ ಏನಾದ್ರು ಕೊಟ್ಟಿದ್ದೀರಾ? ಅದನ್ನ ಹೇಳ್ಬೇಕಲ್ವಾ. ಮತ್ತೆ ಸಾರ್ವಜನಿಕವಾಗಿ ಚಿಕ್ಕ ಮಕ್ಳುಗಳು ಕೂಡ ನೋಡ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ ಈ ಒಂದು ಆಡಿಯೋನ. ಸೊ ಕೆಟ್ಟ ಮಾತಾಡಿದಾಗ ಅದನ್ನ ಡೀಪ್ ಸೌಂಡ್ ಹಾಕಿ ಅದನ್ನ ಕಮ್ಮಿ